ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಈಗ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರುವ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೆ ಸುಲಭ ಉತ್ತರವನ್ನು ನೀಡಲಿದ್ದೇನೆ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, 2ನೇ ಅಧ್ಯಾಯದಲ್ಲಿ ಬರುವಂತಹ ಹಾಟ್ಸ್ ಕ್ವಶನ್ ಅನ್ನು ನೋಡೋಣ. ಅಧ್ಯಾಯ 2, ನಿರ್ವಹಣೆಯ ತತ್ವಗಳು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್, ಹಾಟ್ಸ್ ಕ್ವಶನ್ಸ್. ಇದರಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. MCQs, ಪ್ರತಿ ಪ್ರಶ್ನೆಗೆ 1 ಅಂಕ. ಮೊದಲನೇ ಪ್ರಶ್ನೆ, ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವನು ಅಥವಾ ಅವಳು ಯಂತ್ರಗಳು, ಸಲಕರಣೆಗಳು ಮತ್ತು ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿರಿಸುತ್ತಾಳೆ ಅಥವಾ ಸಿದ್ಧವಾಗಿರಿಸುತ್ತಾನೆ. ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಲ್ಲಿ ಯಾರ ಕೆಲಸವನ್ನು ವಿವರಿಸುತ್ತದೆ? ಸರಿಯಾದಂತಹ ಉತ್ತರವನ್ನು ನೋಡೋಣ. ಮೊದಲು ಆಪ್ಷನ್ಸ್. ಆಪ್ಷನ್ A ಸೂಚನಾ ಪತ್ರ ಗುಮಾಸ್ತ, ಆಪ್ಷನ್ B ರಿಪೇರಿ ಬಾಕ್ಸ್, ಆಪ್ಷನ್ C ಗ್ಯಾಂಗ್ ಬಾಕ್ಸ್, ಆಪ್ಷನ್ D ಮಾರ್ಗ ಗುಮಾಸ್ತ. ಸರಿಯಾದಂಥ ಉತ್ತರ ಆಪ್ಷನ್ C ಗ್ಯಾಂಗ್ ಬಾಕ್ಸ್. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2. ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು. ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ? ಆಪ್ಷನ್ A ಸಮಯ ಅಧ್ಯಯನ, ಆಪ್ಷನ್ B ಚಲನ ಅಧ್ಯಯನ, ಆಪ್ಷನ್ C ಆಯಾಸ ಅಧ್ಯಯನ, ಆಪ್ಷನ್ D ವಿಧಾನ ಅಧ್ಯಯನ. ಸರಿಯಾದಂಥ ಉತ್ತರ ಆಪ್ಷನ್ D ವಿಧಾನ ಅಧ್ಯಯನ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3. ಒಂದು ಕಾಲೇಜಿನ ವಾಣಿಜ್ಯ ವಿಭಾಗದ ಎಲ್ಲ ಉಪನ್ಯಾಸಕರು ಬೋಧನೆಗಾಗಿ ತಮ್ಮ ವಿಭಾಗದ ಒಬ್ಬ ಮುಖ್ಯಸ್ಥರಿಂದ ಏಕೀಕೃತ ಕ್ರಿಯಾಯೋಜನೆ ಹೊಂದಿರುತ್ತಾರೆ. ಇಲ್ಲಿ ನಿರ್ವಹಣೆಯ ಯಾವ ತತ್ವವನ್ನು ಅನುಸರಿಸಲಾಗುತ್ತದೆ? ಆಪ್ಷನ್ A ಏಕರೂಪ ಆಜ್ಞೆ, ಆಪ್ಷನ್ B ಏಕರೂಪ ನಿರ್ದೇಶನ, ಆಪ್ಷನ್ C ಶಿಸ್ತು, ಆಪ್ಷನ್ D ಕೇಂದ್ರೀಕರಣ. ಸರಿಯಾದಂಥ ಉತ್ತರ ಆಪ್ಷನ್ B ಏಕರೂಪ ನಿರ್ದೇಶನ. ಮುಂದಿನದಾಗಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್, ಹಾಟ್ಸ್ ಕ್ವಶನ್ಸ್ನಲ್ಲಿ ಬರುವಂತಹ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೂ ಕೂಡ ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 4. ಒಂದು ಕಂಪನಿಯಲ್ಲಿ ಸಮಾನ ಕೆಲಸಕ್ಕೆ ಒಬ್ಬ ಮಹಿಳಾ ವ್ಯವಸ್ಥಾಪಕಿಯನ್ನು ನೇಮಿಸಿ ಅವರಿಗೆ ಪುರುಷ ವ್ಯವಸ್ಥಾಪಕನಿಗಿಂತ ಕಡಿಮೆ ಸಂಬಳ ನೀಡುತ್ತಿದ್ದರೆ ಇಲ್ಲಿ ಫಯೋಲ್ ರವರ ಯಾವ ತತ್ವವನ್ನು ಉಲ್ಲಂಘಿಸಲಾಗಿದೆ? ತಿಳಿಸಿ. ಉತ್ತರ ಸಮತೆ ಅಥವಾ ನ್ಯಾಯ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 5. ಒಂದು ಕಾರ್ಖಾನೆಯಲ್ಲಿ ಕೆಲಸಗಾರರು ಒಂದು ಯಂತ್ರದಿಂದ ಮತ್ತೊಂದು ಯಂತ್ರದ ನಡುವೆ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ಈ ಸಮಸ್ಯೆಯನ್ನು ಯಾವ ತಂತ್ರವು ಪರಿಹರಿಸುತ್ತದೆ? ಉತ್ತರ ಚಲನೆ ಅಧ್ಯಯನ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6. ಒಬ್ಬ ಕಾರ್ಮಿಕನು ಇಬ್ಬರು ವ್ಯವಸ್ಥಾಪಕರಿಂದ ಸಂದಿಗ್ಧ ಹೇಳಿಕೆಯನ್ನು ಸ್ವೀಕರಿಸಿದಾಗ ಯಾವ ನಿರ್ವಹಣಾ ತತ್ವವನ್ನು ಉಲ್ಲಂಘಿಸಿದಂತಾಗುತ್ತದೆ? ಆಪ್ಷನ್ ಸರಿಯಾದಂಥ ಉತ್ತರ ಏಕರೂಪ ಆಜ್ಞೆ ತತ್ವ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7. ಒಬ್ಬ ಕಾರ್ಮಿಕ ಗುಂಪು ಮತ್ತು ಪರಸ್ಪರರ ಸುಮಧುರ ಸಂಬಂಧದಿಂದ ಒಂದು ಯೋಜನೆಯನ್ನು ಯಶಸ್ವಿಗೊಳಿಸುತ್ತಾರೆ. ಇಲ್ಲಿ ಯಾವ ತತ್ವವನ್ನು ಅನುಸರಿಸಿದರು? ಉತ್ತರ ಸಂಘಭಾವನೆಯ ತತ್ವ. ಮುಂದಿನದಾಗಿ ಅಗೈನ್ ಹಾಟ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವೆಶನ್ಸ್, 2 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಕ್ವಶನನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1. ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕ ಆಯಾಸದಿಂದ ದೀರ್ಘ ರಜೆ ಪಡೆಯುತ್ತಾನೆ ಮತ್ತು ಕಡಿಮೆ ಉತ್ಪಾದಕತೆ ಹೊಂದಿರುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರ ಸಹಾಯಕವಾಗುತ್ತದೆ? 1 ವಾಕ್ಯದಲ್ಲಿ ಉತ್ತರಿಸಿ. ಉತ್ತರ ಆಯಾಸ ಅಧ್ಯಯನ. ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೋಡೋಣ ವಿದ್ಯಾರ್ಥಿಗಳೇ.
ಒಬ್ಬ ವ್ಯಕ್ತಿಯು ಕಾರ್ಯನಿರ್ವಹಿಸುವಾಗ ವಿಶ್ರಾಂತಿ ಪಡೆಯದಿದ್ದರೆ ಅವಳು ಅಥವಾ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸಗೊಂಡು ಅನುಭವ ಮಾಡಿಯೇ ಇರುತ್ತಾಳೆ ಅಥವಾ ಇರುತ್ತಾನೆ. ವಿಶ್ರಾಂತಿಯ ಮಧ್ಯಂತರಗಳು ಮರುಚೇತನ ಹೊಂದಿ ಅದೇ ಸಾಮರ್ಥ್ಯದೊಂದಿಗೆ ಪುನಃ ಕೆಲಸ ಮಾಡಲು ಸಹಾಯ ಮಾಡುತ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. ವ್ಯವಸ್ಥಾಪಕರು ತಮ್ಮ ಅಧೀನರಿಗೆ ಸಮಾನವಾಗಿ ಕೆಲಸವನ್ನು ಅವರ ಕೌಶಲ್ಯಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡುತ್ತಾನೆ. ಇಲ್ಲಿ ಯಾವ ತತ್ವವನ್ನು ಅನುಸರಿಸಿದಂತಾಯಿತು? ಸರಿಯಾದಂಥ ಉತ್ತರ ಶ್ರಮ ವಿಭಜನೆಯ ತತ್ವ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಒಬ್ಬ ವ್ಯವಸ್ಥಾಪಕ ಅಧೀನರನ್ನು ಯಾವಾಗಲೂ ನ್ಯಾಯಯುತವಾಗಿ ಹಾಗೂ ದಯೆಯಿಂದ ಕಾಣುತ್ತಾನೆ. ಇಲ್ಲಿ ನಿರ್ವಹಣೆಯ ತತ್ವವನ್ನು ಗುರುತಿಸಿ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಸರಿಯಾದಂತಹ ಉತ್ತರ ನ್ಯಾಯ ಅಥವಾ ಸಮತೆ. ವಿವರಣೆ: ಈ ತತ್ವವು ಕಾರ್ಮಿಕರ ಕಡೆಗೆ ವ್ಯವಸ್ಥಾಪಕರ ನಡವಳಿಕೆಯಲ್ಲಿ ದಯಾಳುತನ ಮತ್ತು ನ್ಯಾಯಕ್ಕೆ ಆದ್ಯತೆ ಕೊಟ್ಟಿದೆ. ಇದು ವಿಧೇಯತೆ ಮತ್ತು ಶ್ರದ್ಧೆಯನ್ನು ಖಾತರಿಗೊಳಿಸುತ್ತದೆ. ಮುಂದಿನದಾಗಿ 4 ಅಂಕದ ಪ್ರಶ್ನೆಗಳು. ಹೌದಾ? ಹಾಟ್ಸ್ ಕ್ವಶನ್ನಲ್ಲಿ 4 ಮಾರ್ಕ್ಸಿನ ಕ್ವಶನ್ಸು ಇರ್ತಾವೆ. ಅದು ಯಾವುದು ಅನ್ನೋದನ್ನು ನೋಡೋಣ. ಒಂದೇ ಪ್ರಶ್ನೆ ಇದೆ. ಈ 2 ಅಂಕದ ಪ್ರಶ್ನೆಯಲ್ಲಿ ಹಾಟ್ಸ್ ಕ್ವಶನ್ ಆಗಿ ಬರುವಂಥದ್ದು. ಕ್ವಶನನ್ನು ನೋಡೋಣ. ಒಬ್ಬ ಮುಖ್ಯ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಯಲ್ಲಿ ನೀವು ಅಳವಡಿಸಿಕೊಳ್ಳಲು ಇಚ್ಛಿಸುವ ಹೆನ್ರಿ ಫೊಯಲ್ ರವರ ಯಾವುದಾದರೂ 8 ತತ್ವಗಳನ್ನು ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಹೆನ್ರಿ ಫೊಯಲ್ ಅವರ 14 ತತ್ವಗಳು ಒಟ್ಟಾರೆ ಇದ್ದಾವೆ. ಅದರೊಳಗೆ ನೀವು ಕೇವಲ 8 ತತ್ವಗಳನ್ನು ನೀವು ಮೆನ್ಷನ್ ಅಥವಾ ಪಟ್ಟಿಯನ್ನು ಮಾಡಬೇಕಾಗ್ತೈತಿ. ಇಲ್ಲಿ 14 ತತ್ವಗಳನ್ನು ನಾನು ಒಂದ್ಸಲ ರೀಡ್ ಔಟ್ ಮಾಡ್ತೀನಿ. ಸರಿಯಾಗಿ ಗಮನಿಸಿ ಮತ್ತು ಈ PPTಯನ್ನು ಅಬ್ಸರ್ವ್ ಮಾಡಿರಿ, ನೋಟ್ ಮಾಡ್ಕೊರಿ. ಅದರೊಳಗೆ 8 ತತ್ವಗಳನ್ನು ನಿಮಗೆ ಈಸಿ ಆಗುವಂತಹ, ಸುಲಭವಾಗುವಂತಹ, ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗುವಂಥ 8 ತತ್ವಗಳನ್ನು ನೀವು ಬರಿಬೇಕಾಗ್ತತಿ. ಉತ್ತರ: ಹೆನ್ರಿ ಫೊಯಲ್ ಅವರ 8 ತತ್ವಗಳು. ಮೊದಲನೆಯದ್ದು ಶ್ರಮ ವಿಭಜನೆ, 2 ಅಧಿಕಾರ ಮತ್ತು ಹೊಣೆಗಾರಿಕೆ, 3 ಶಿಸ್ತು, 4 ಕ್ರಮ, 5 ಏಕರೂಪ ಆಜ್ಞೆ, 6 ಏಕರೂಪ ನಿರ್ದೇಶನ, 7 ಶ್ರೇಣೀಕೃತ ಸರಪಳಿ, 8 ಸಂಘಭಾವನೆ, 9 ನೌಕರರ ಸಂಭಾವನೆ, 10 ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, 11 ಸಿಬ್ಬಂದಿ ಸ್ಥಿರತೆ, 12 ಮುಂತೊಡಗುವಿಕೆ, 13 ಸಮತೆ, 14 ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಇದಿಷ್ಟು ಅಂತಂದ್ರೆ ಹೆನ್ರಿ ಫೊಯಲ್ ಅವರ 8 ಪ್ರಮುಖ ತತ್ವಗಳು. ಹೌದಾ ವಿದ್ಯಾರ್ಥಿಗಳೇ? ಇವುಗಳನ್ನು ನೀವು ಗಮನಿಸಬೇಕು. ಈ ಹಾಟ್ಸ್ ಪ್ರಶ್ನೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನೀವು ಎಲ್ಲೂ ಅಂಕಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಲ್ ಕಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋಸ್. Please subscribe, like and share my videos. Thank you.